ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪೆಪ್ಪರು ಕಸಿ ಮತ್ತು ಕಲ್ಟಿವೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನೋಡಿ, ಇದು ಲಾಸ್ಟ್ ಇಯರ್ ಪ್ಲ್ಯಾಂಟ್ ಮಾಡಿದ ಪ್ಲ್ಯಾಂಟ್ ಇದು. ಇದರಲ್ಲಿ ನಿಮಗೆ ಹಬ್ತಾ ನೋಡಿ ಈ ಥರ ಎಲ್ಲ ಆಗಿರುತ್ತಲ್ವ ನಿಮಗೆ ಪ್ಲ್ಯಾಂಟು. ಆವಾಗ ನೀವು ಇದನ್ನು ಫುಲ್ ಡೈರೆಕ್ಟಾಗಿ ಹಿಂಗೆ ಕಟ್ಟೋಕೆ ಹೋಗ್ಬೇಡಿ. ಕಟ್ಟಿದರೆ ಅದು ಅಷ್ಟು ಚೆನ್ನಾಗಿ ಹಬ್ಬಲ್ಲ. ಅದನ್ನು ನೀವು ಹಿಡಿದು ಇಲ್ಲಿ ಕಟ್ಟಿ ಇದ್ರ ಮೇಲೆ ಏನಿದೆಯಲ್ಲ ಇದು, ಇದನ್ನು ಕಟ್ ಮಾಡಿ. ಆವಾಗ ನಿಮಗೆ ಬೇರೆ ಕುಡಿ ಬಂದು ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ಈ ಥರ ಕೆಳಗೆಲ್ಲ ಇಳ್ಕೊಂಡು ಹೋಗಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಹಣಿಬೇಕು. ಇಲ್ಲ ಅಂದರೆ ಅದು ನಿಮಗೆ ಬೀಳು ಮೇಲೆ ಹೋಗೋಕೆ ಬಿಡಲ್ಲ. ಮತ್ತು ನೀವು ಕೆಳಗೆ ರನ್ನರ್ಸ್ ಆಗಿರುತ್ತಲ್ಲ, ಅದನ್ನ ನೀವು ಕಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ಅದು ನಿಮಗೆ ಕಾಯಿಲೆ ಏನಾದ್ರು ಅಟ್ಯಾಚ್ ಆಗುತ್ತೆ ಬೀಳಿಗೆ. ಆ ಥರ ಕೆಳಗೆ ಇಳ್ಕೊಂಡಿರೋದನ್ನ ನೀವು ಕ್ಲೀನ್ ಮಾಡಿ ಕಟ್ಟಿ ಮೇಲೆ ಇದಾಗಿರುತ್ತಲ್ವ ಅದನ್ನು ಕಟ್ ಮಾಡಬೇಕು. ಇಲ್ಲಾಂದರೆ ಚೆನ್ನಾಗಿ ಹಬ್ಬಲ್ಲ. ಇಲ್ಲಿಂದ ಈಗ ನೀವು ಚೆನ್ನಾಗಿರೋದನ್ನು ಕುಡಿ ಹೊರಡುತ್ತೆ. ಹೊರಟ ಮೇಲೆ ನಿಮಗೆ ಚೆನ್ನಾಗಿ ಹಬ್ಬುತ್ತೆ ಮರಕ್ಕೆ. ಮತ್ತು ನೀವು ರನ್ನರ್ಸು ಕೆಳಗೆ ಅದರದ್ದು ಬೀಳು ಹೋಗಿರುತ್ತಲ್ಲ ಕೆಳಗೆ, ಅದು ನೀವೀಗ ಅದು ಹಬ್ತಾ ಇರಲ್ಲ. ಈಗ ನೀವು ಲಾಸ್ಟ್ ಇಯರೆಲ್ಲ ಪ್ಲ್ಯಾಂಟ್ ಮಾಡಿದರೆ ಬರೀ ರನ್ನರ್ಸಾಗಿ ಹೋಗ್ತಾ ಇರುತ್ತೆ. ಅದನ್ನು ನೀವು ಉದ್ದ ಇದೆ ಅಂಥೇಳಿ ಮೇಲೆ ತನಕನೂ ಹಿಡಿದು ಕಟ್ಟಕ್ಕೆ ಹೋಗ್ಬಿಡಿ. ಒಂದು ನೆಲದಿಂದ ಒಂದು ಅಡಿಗೆ ಹಿಡಿದು ಕಟ್ಟಿ ಉಳಿದಿರೋದು ಉದ್ದನ್ನು ಅದನ್ನ ಕಟ್ ಮಾಡಿ ಹಣೀರಿ. ಆವಾಗ ಅದರಿಂದ ಬೇರೆ ಚಿಗುರು ಬರುತ್ತಲ್ಲ, ಅದು ಚೆನ್ನಾಗಿ ಅಡ್ಡ ಹೊಡೆದು ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದರೆ ನೀವು ಮೇಲೆ ತನಕ ಕಟ್ಟಿದರೆ ಏನಾಗುತ್ತೆ, ಫಸ್ಲು ಹಿಡಿಯಲ್ಲ ಅಷ್ಟು, ಬರೀ ಮೇಲೆ ಬೀಳ್ ಥರ ಇರುತ್ತೆ ಅಷ್ಟೇ. ನೀವು ಮೇಲೆ ತನಕನೂ ಹಿಡಿದು ಕಟ್ಟೋಕೆ ಹೋಗಬಾರ್ದು. ಸ್ವಲ್ಪ ಕೆಳಗೆ ಹಿಡಿದು ಕಟ್ಟಿ ಅದನ್ನಲ್ಲಿಗೆ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಅದ್ರಲ್ಲಿ ಹೊಸ ಚಿಗುರು ಬರುತ್ತೆ, ಅದು ಹಬ್ತೋಗುತ್ತೆ. ಮತ್ತು ನೀವೀಗ ಪ್ಲ್ಯಾಂಟ್ ಮಾಡಿರ್ತೀರಲ್ಲ ಗಿಡನ, ಈಗ ಪ್ಲ್ಯಾಂಟ್ ಮಾಡಿರೋ ಗಿಡ ಈಗ ಕೆಲವು ಟೈಮ್ ಒಂದೇ ಕುಡಿಯೋಕೆ ಹೋಗ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಈ ಕಾಫಿ ಗಿಡ ಮಟ್ಟ ಮಾಡ್ತೀವಲ್ವ, ಹಾಗೆ 1.5-2 ಅಡಿಗೆ ಅದರ ಸುಳಿನ ಮುರಿಬೇಕು. ಆವಾಗ ಅಲ್ಲಿ ಬೇರೆ ಚಿಗುರು ಹೊಡೆದು ಅಡ್ಡ ಜಲ್ ರೆಕ್ಕೆ ಬಂದು ನಿಮಗೆ ಫಸ್ಲು ಹಿಡಿಯೋ ರೆಕ್ಕೆ ಬರುತ್ತೆ. ಅದರಲ್ಲಿ ಮೆಣಸಲ್ಲಿ ಬೀಳು ಬರುತ್ತೆ, ಹೊರಗೆ ಬರುತ್ತೆ. ನೀವೀಗ ನೋಡ್ಬೋದು ಈ ಥರ ರೆಕ್ಕೆಗಳು ಬರುತ್ತೆ. ಇಲ್ಲ ಅಂದರೆ ನಿಮಗೆ ಉದ್ದಕ್ಕೆ ಹೋಗುತ್ತೆ ನೋಡಿ. ನಾವಿದನ್ನ ಆ ಥರ ಮಾಡಿಲ್ಲ, ನೀವು ನೋಡ್ಬೋದು ಇಲ್ಲಿ ರೆಕ್ಕೆನೇ ಇಲ್ಲ. ಹಂಗಾಗಿ ಅಂದರೆ ಬೀಳಲ್ಲಿ ಸ್ಪ್ಲಿಟ್ ಆಗಿಲ್ಲ. ಅಕಸ್ಮಾತ್ ನೀವೆಲ್ಲಾದರೂ ಇಲ್ಲಿಗೆ ಮುರಿದ್ರೆ ನೋಡಿ ಈ ಥರದೊಂದು ರೆಕ್ಕೆ ಬರುತ್ತೆ ಬೀಳು, ಅದರಲ್ಲಿ ನಿಮಗೆ ಫಸ್ಟ್ ಹಿಡಿಯುತ್ತೆ. ಇಲ್ಲ ನೀವು ಮುಟ್ಟಕ್ಕೆ ಹೋಗಿಲ್ಲ ಅಂದರೆ ಹೋಗ್ತಾ ಇರುತ್ತೆ ಮೇಲೆ ತನಕ. ನಿಮ್ಮ ಕೈಗೆ ಎಷ್ಟು ತನಕ ಸಿಗುತ್ತೆ ಅಲ್ಲಿ ತನಕ 2-3, ಕಮ್ಮಿ ಅಂದರೆ 2 ಸರಿ ಆದರೂ ಅದನ್ನು ಅಲ್ಲಿಗೆ ಮುರಿಬೇಕು. ಆವಾಗ ನಿಮಗೆ ಚೆನ್ನಾಗಿ ಅಡ್ಡ ರೆಕ್ಕೆ ಹೊಡೆಯುತ್ತೆ ಮೆಣಸಲ್ಲಿ. ಕೆಳಗೆ ಬಡ್ಡೆಯಿಂದನೂ ನಿಮಗೆ ಅವಾಗ ಫಸ್ಲು ಹಿಡಿಯುತ್ತೆ ನೋಡಿ. ಆ ಬೀಳಿದೆಯಲ್ಲ ಆ ಥರ ಬಿಡ್ತಾ ಹೋಗುತ್ತೆ ನಿಮಗೆ. ಇಲ್ಲ ಅಂದರೆ ನಿಮಗೆ ಉದ್ದಕ್ಕೆ ಬೀಳ್ತಾರೆ ಹಬ್ಬುತ್ತಷ್ಟೇ, ಕೆಳಗೆ ಫಸ್ಲು ಬರೋಲ್ಲ. ನೀವು ನೋಡ್ಬೋದು ಇದನ್ನು ನಾವು ಹಾಗೆ ಮಾಡಿಲ್ಲ. ಹಾಗಾಗಿ ನೋಡಿ ಅದನ್ನು ಚಿಗುಟ್ಬೇಕು. ಆವಾಗ ನಾವು ಆ ಕುಡಿ ಇದೆಯಲ್ಲ ಅದನ್ನು ಮುರಿಬೇಕು. ಆವಾಗ ಅದು ಸ್ಪ್ಲಿಟ್ಟಾಗಿ ಚೆನ್ನಾಗಿ ಹಬ್ಬುತ್ತೆ 1-2-3 ಸತಿ. ಆ ಬೀಳು ಹಿಡಿದು ಕಟ್ಟಬೇಕಾದ್ರೆ ಟೈನಲ್ಲೇ ಕಟ್ಟಿ. ಅವಾಗ ನಿಮಗೆ 1 ಇಯರಿಗೆ ಅದು ಅಷ್ಟೊತ್ತಿಗೆ ಬೇರು ಕೊಟ್ಟಿರುತ್ತೆ, ಅದು ಕುಂಬಾಗ ಹೋಗುತ್ತೆ. ಅದೇ ನೀವು ಪ್ಲ್ಯಾಸ್ಟಿಕ್ ಸುತ್ತಲೆಲ್ಲ ಕಟ್ಟೋಕೆ ಹೋಗ್ಬಿಡಿ, ಅದು 3-4 ವರ್ಷ ಆದರೂ ಕೂಡ ಅದು ಕುಂಬಾಗ ಹೋಗಲ್ಲ. ಅದು ನೀವು ಅವಾಗ ಅದನ್ನ ಬಿಡಿಸ್ಲಿಲ್ಲ ಅಂದರೆ ಮರ ಬೆಳೆದಂಗೂ ಬೀಳು ಅಲ್ಲಿಗೆ ಕಟ್ಟಾಗುತ್ತೆ, ಚೆನ್ನಾಗಿ ಬೆಳವಣಿಗೆ ಇರಲ್ಲ. ಟೈನ್ ಇದೆಯಲ್ಲ ಅದು ಬೆಸ್ಟ್ ಆಯಿತಾ, ಕುಂಬಾಗ ಉದುರೋಗುತ್ತೆ. ಅವಾಗ ನಿಮಗೆ ಬೀಳು ಹಬ್ಬುತ್ತೆ ಚೆನ್ನಾಗಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.